ಹಾಯ್ ಹಲೋ ಮಾಹೆರ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಸೆಂಟೆನ್ಸ್ ಹಾಗೂ ಅದರ ಅರ್ಥವನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್, ಸೆಂಟೆನ್ಸ್ ನಲ್ಲಿ ಇರುವಂತಹ ವಿಧಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸೆಂಟೆನ್ಸ್ ಗಳಲ್ಲಿ we can see four types of sentences. ನಾವು ನಾಲ್ಕು ಪ್ರಕಾರದ ಸೆಂಟೆನ್ಸ್ ಗಳನ್ನು ನೋಡ್ತೇವೆ. ಒಂದನೇದು ಅಸರ್ಟಿವ್ ಸೆಂಟೆನ್ಸ್, ಎರಡನೇದು ಇಂಟರಾಗೇಟಿವ್ ಸೆಂಟೆನ್ಸ್, ಮೂರನೇದು ಇಂಪರೇಟಿವ್ ಸೆಂಟೆನ್ಸ್, ನಾಲ್ಕನೇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಹೌದಾ? ಈ ರೀತಿಯಾಗಿ ನಾವು ಸೆಂಟೆನ್ಸ್ ಗಳನ್ನ ನೋಡ್ತೇವೆ. ಅದರಲ್ಲಿ ಮೊದಲನೇ ಟೈಪ್ ಆಫ್ ಸೆಂಟೆನ್ಸ್, ಒಂದು ವಾಕ್ಯದ ವಿಧ ಯಾವಪ್ಪ ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್, ಅದಕ್ಕೆ ಮತ್ತೊಂದು ಹೆಸರೇ ಡಿಕ್ಲರೇಟಿವ್ ಸೆಂಟೆನ್ಸ್. ಯಾವುದು? ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಬಗ್ಗೆ ಕೆಲವು ಗೊತ್ತಿರದಂತಹ ಅಂಶಗಳನ್ನ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು? ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅಸರ್ಟಿವ್ ಸೆಂಟೆನ್ಸ್? ಸೊ ಇಟ್ ಈಸ್ ಅ ಸೆಂಟೆನ್ಸ್, ಇಟ್ ಈಸ್ ಎ ಸೆಂಟೆನ್ಸ್, ಇದು ಒಂದು ವಾಕ್ಯ, ಇಟ್ ಈಸ್ ಸೆಂಟೆನ್ಸ್ which makes statement ಅಂದರೆ ಹೇಳಿಕೆ, which makes statement or declares a fact, declares a fact, comma opinion or feelings and it ends with a period or full stop. period ಅಂದ್ರೆ ಪೂರ್ಣ ವಿರಾಮ, full stop is called an assertive sentence or declarative sentence. The definition of assertive sentence is, ಪ್ರಿಯ ವೀಕ್ಷಕರೇ, it is a sentence, ಇದು ಒಂದು ವಾಕ್ಯ which makes statement, ಇದೇನು ಕೊಡ್ತದ? ಸ್ಟೇಟ್ಮೆಂಟ್ ಅಂದ್ರೆ ಹೇಳಿಕೆಯನ್ನ ಕೊಡೋದು, ಯಾವಾಗಲೂ ಹೇಳಿಕೆ ಇರಬಹುದು, ಹೇಳಿಕೆಯನ್ನ ಕೊಡೋದು. and declare means ಸ್ಪಷ್ಟಪಡಿಸೋದು. ಏನನ್ನ ಸ್ಪಷ್ಟಪಡಿಸೋದು? ಫ್ಯಾಕ್ಟ್ ಅಂದ್ರೆ ಒಂದು ನಿಜವಾದ ಸಂಗತಿ, ಫ್ಯಾಕ್ಟ್. ಆರ್ ಒಪಿನಿಯನ್ ಅಂದ್ರೆ ಯಾವುದಾದ್ರೂ ಅಭಿಪ್ರಾಯವನ್ನು ಹೇಳಿಕೊಡೋದು. ಹೌದಾ? ಆರ್ ಫೀಲಿಂಗ್ಸ್, ನಮ್ಮ ಭಾವನೆಗಳನ್ನ ಹೇಳಿಕೊಳ್ಳೋದು. ಅಂಡ್ ಇಟ್ ಎಂಡ್ಸ್ ವಿತ್ ಅ ಪೀರಿಯಡ್ ಅಂದ್ರೆ ಪೂರ್ಣ ವಿರಾಮ ಚಿಹ್ನೆ. ಆರ್ ಫುಲ್ ಸ್ಟಾಪ್ ಅಂತ ನಿಮ್ಗೆ ಗೊತ್ತೇ ಇದೆ. ಪೀರಿಯಡ್ ಅಥವಾ ಫುಲ್ ಸ್ಟಾಪ್, ಈ ಈ ಲೇಖನ ಚಿಹ್ನೆಯಿಂದ ಈ ಒಂದು ವಾಕ್ಯ ಏನಾಗ್ತದೆ? ಕೊನೆಗೊಳ್ಳುತ್ತದೆ. ಅಂತಹ ವಾಕ್ಯಗಳಿಗೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ನಾವು ಕರೀತೇವೆ. ಹಾಗಾದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಒಂದು ವಾಕ್ಯ ಅದು ಹೇಳಿಕೆಯನ್ನ ಕೊಡ್ತಾ ಇದೆ, ಅದರ ಜೊತೆಗೆ ಒಂದು ನಿಜವಾದ ಸಂಗತಿಯನ್ನ, ಒಂದು ಅಭಿಪ್ರಾಯವನ್ನ, ಒಂದು ಭಾವನೆಯನ್ನ ಅದು ಡಿಕ್ಲೇರ್ ಸ್ಪಷ್ಟಪಡಿಸ್ತಾ ಇದ್ರೆ, ಆ ವಾಕ್ಯ ಪೂರ್ಣ ವಿರಾಮದಿಂದ ಕೊನೆಗೊಂಡಿದ್ರೆ ಅಂತಹ ವಾಕ್ಯಗಳಿಗೆ ನಾವು ಏನಂತ ಕರಿತೇವೆ? ಅಸರ್ಟಿವ್ ಸೆಂಟೆನ್ಸ್ ಅಂತ ನಾವು ಕರೀತೇವೆ. ಹೌದಾ? ಫಾರ್ ಎಕ್ಸಾಂಪಲ್, ಉದಾಹರಣೆಯಾಗಿ, ಅಲೆಕ್ಸ್ ಈಸ್ ಎ ಗುಡ್ ಪ್ಲೇಯರ್. ಅಲೆಕ್ಸ್ ಇಸ್ ಎ ಗುಡ್ ಪ್ಲೇಯರ್. ಹೌದಾ? ಅಲೆಕ್ಸ್ ಇಸ್ ಎ ಗುಡ್ ಪ್ಲೇಯರ್. ಸಿ ಡಸ್ ನಾಟ್ eat well. She does not eat well. ಹೌದಾ? You have attended the class.
and Roman cannot lift it up. ಇಲ್ಲಿ ನಾವು ಕೆಲವೊಂದಿಷ್ಟು ಉದಾಹರಣೆಗಳು ನೋಡಬಹುದು. ಅಸರ್ಟಿವ್ ಸೆಂಟೆನ್ಸ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಗೆ ಕೆಲವು ಉದಾಹರಣೆಗಳು. ಅಲೆಕ್ಸ್ ಇಸ್ ಅ ಗುಡ್ ಪ್ಲೇಯರ್. ಅಲೆಕ್ಸ್ ಒಬ್ಬ ಒಳ್ಳೆಯ ಆಟಗಾರ, ಹೌದಾ? ಸಿ ಡಸ್ ನಾಟ್ ಈಟ್ ವೆಲ್. ಅವಳು ಚೆನ್ನಾಗಿ ಊಟ ಮಾಡುವುದಿಲ್ಲ. ಯು ಹ್ಯಾವ್ ಅಟೆಂಡೆಡ್ ದ ಕ್ಲಾಸ್. ನೀನು ತರಗತಿಗೆ ಹಾಜರಾಗಿದ್ದೆ, ಹೌದಾ? ಆಗಿದ್ದೀಯಾ? ಅಂಡ್ ರೋಹನ್ ಕೆನಾಟ್ ಲಿಫ್ಟ್ ಇಟ್ ಅಪ್. ರೋಹನ್ ಇದನ್ನ ಎತ್ತಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡಿದ್ದೇವೆ. ಇದರಲ್ಲಿ ನಾವು ಪಾಸಿಟಿವ್ ಆಗಿ ನೋಡಿದ್ದೇವೆ, ಇಲ್ಲಿ ನಾವು ನೆಗೆಟಿವ್ ಆಗಿ ನೋಡಿದ್ದೇವೆ, ಹೌದಾ? ಇಲ್ಲಿ ಡಸ್ ನಾಟ್ ಅನ್ನು ಬಳಸಿದ್ದೇನೆ, ಕೆನಾಟ್ ಅನ್ನು ಬಳಸಿದ್ದೇನೆ. ಇವುಗಳು ನೆಗೆಟಿವ್ ಅನ್ನ ತೋರಿಸ್ಕೊಡ್ತವೆ. ಅಂದ್ರೆ ನಾವು ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ನಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಗಳನ್ನು ಬಳಸಬಹುದು, ನೆಗೆಟಿವ್ ಸೆಂಟೆನ್ಸ್ ಗಳನ್ನು ಕೂಡ ಬಳಸಬಹುದು. ತದನಂತರ ನಾನು ಅಸರ್ಟಿವ್ ಸೆಂಟೆನ್ಸ್ ನಲ್ಲಿರತಕ್ಕಂತಹ ವಿಧಗಳ ಬಗ್ಗೆ ಹೇಳುವಾಗ ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ ಹಾಗೂ ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ನಾನು ಅದರಲ್ಲಿ ಪ್ರಸ್ತಾಪಪಡಿಸ್ತೇನೆ. ಒಟ್ಟಾರೆಯಾಗಿ ಅಸರ್ಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಇದೊಂದು ಹೇಳಿಕೆ ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ಒಂದು ನಿಜವಾದ ಸಂಗತಿಯನ್ನ ಸ್ಪಷ್ಟಪಡಿಸತಕ್ಕಂಥದ್ದು, ಒಂದು ಅಭಿಪ್ರಾಯವನ್ನ ಹೇಳ್ತಕ್ಕಂಥದ್ದು, ಭಾವನೆಗಳನ್ನ ಹೇಳ್ತಕ್ಕಂತಹ ಒಂದು ವಾಕ್ಯ. ಈ ಒಂದು ವಾಕ್ಯ ಯಾವತ್ತೂ ಪೂರ್ಣ ವಿರಾಮದಿಂದ ಕೊನೆಗೊಳ್ಳುತ್ತದೆ. ಅದಕ್ಕೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಾವು ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಗಳಲ್ಲಿ ಬರ್ತಕ್ಕಂತಹ ವಿಧಗಳನ್ನ ನೋಡೋಣ. ಹಾಗಾದ್ರೆ ಆ ವಿಧಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಟೈಪ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್. ಏನದು? ಟೈಪ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್. ಟೈಪ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್, ಹೌದಾ? ಇದರಲ್ಲಿ ಕೆಲವೊಂದಿಷ್ಟು ವಿಧಗಳು ಬರ್ತವೆ. ಟೈಪ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್ ಯಾವ್ಯಾವ ವಿಧಗಳನ್ನು ನಾವು ಇಲ್ಲಿ ನೋಡ್ತೇವೆ? ಇದರಲ್ಲಿ ನಾವು ಎರಡು ಪ್ರಕಾರದ ವಿಧಗಳನ್ನು ನೋಡ್ತೇವೆ. ನಾವು ಒಟ್ಟಾರೆಯಾಗಿ ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಎರಡು ವಿಧಗಳನ್ನು ನೋಡ್ತೇವೆ. ಮೊದಲನೇದು ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಅಂತ, ಎರಡನೇದು ನೆಗೆಟಿವ್ ಸೆಂಟೆನ್ಸ್ ಅಂತ. ಒಂದನೇದು ಯಾವುದು? ಮೊದಲನೇದು ಅಫರ್ಮೇಟಿವ್. ಅದಕ್ಕೆ ನಾವು ಅಫರ್ಮೇಟಿವ್ ಅಂತ ಕರಿತೇವೆ. ಒಂದೇ ಒಂದು ವಿಧ ಅಫರ್ಮೇಟಿವ್. ಅದಕ್ಕೆ ನಾವು ಪಾಸಿಟಿವ್ ಅಂತ ಕರಿತೇವೆ. ಪಾಸಿಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಆರ್ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ ಮೊದಲನೇದು. ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಟೈಪ್ಸ್ ಆಫ್ ಸೆಂಟೆನ್ಸ್ ನೋಡಿ. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ನಾವು ಅಲ್ಲಿ ಪಾಸಿಟಿವ್ ವಾಕ್ಯಗಳನ್ನು ಬಳಸಬಹುದು, ನೆಗೆಟಿವ್ ವಾಕ್ಯಗಳನ್ನು ಕೂಡ ಬಳಸಬಹುದು, ಹೌದಾ? ನಾವು ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಎರಡು ವಿಧಗಳನ್ನು ನೋಡ್ತೇವೆ. ಒಂದನೇದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ಅಫರ್ಮೇಟಿವ್ ಸೆಂಟೆನ್ಸ್, ಎರಡನೇದು ನೆಗೆಟಿವ್ ಸೆಂಟೆನ್ಸ್. ಅಂದ್ರೆ ಒಂದು ಆಡು ಭಾಷೆಯಲ್ಲಿ ನೋಡ್ಬೇಕಾದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ತಂದೆ ಇದ್ದ ಹಾಗೆ, ತಂದೆಯ ಗುಣಗಳು ಪಾಸಿಟಿವ್ ಅಥವಾ ನೆಗೆಟಿವ್. ತಂದೆಗೆ ಇಬ್ಬರು ಮಕ್ಕಳು, ಒಂದು ಪಾಸಿಟಿವ್ ಅಂತಕ್ಕಂಥದ್ದು, ನೆಗೆಟಿವ್ ಅಂತಕ್ಕಂಥದ್ದು, ಹೌದಾ? ಆಡು ಭಾಷೆಯಲ್ಲಿ ಹಿರಿಯರು ಹೇಳ್ತಾರೆ ಏನಪ್ಪಾ ಅಂದ್ರೆ ಅಪ್ಪ ಇದ್ದಾಗ ಮಗ, ಇದ್ದಾಗ ಜಗ ಅಂತ ಹೇಳಿ, ಹೌದಾ? ಅಪ್ಪ ಹೆಂಗಿರ್ತಾನ ಹಂಗ ಮಕ್ಕಳು ಇರ್ತಾವ ಅಂತ, ಹೌದಾ? ಅಪ್ಪನ ಗುಣಗಳು ಮಕ್ಕಳಲ್ಲೇ ಬಂದಿರ್ತಾವ. ಅಪ್ಪ ಅಂದ್ರೆ ಯಾರು? ಅಸರ್ಟಿವ್ ಸೆಂಟೆನ್ಸ್. ಅಪ್ಪನ ಗುಣಗಳಲ್ಲಿ ಅಪ್ಪನ ಒಂದು ಗುಣಗಳನ್ನ ಹೇಳಿದಾಗ ನಾವು ಯಾವ ಹೇಳ್ತೀವಿ? ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಕೂಡಿಸಿ ಹೇಳ್ತೇವೆ. ಆದ್ರೆ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಹೇಳುವಾಗ ಪಾಸಿಟಿವ್ ಸಂಬಂಧಪಟ್ಟಂತ ವಾಕ್ಯಗಳನ್ನೇ ಬೇರೆ ಹೇಳ್ತೇವೆ, ನೆಗೆಟಿವ್ ಸಂಬಂಧಪಟ್ಟಂತ ವಾಕ್ಯಗಳನ್ನೇ ಬೇರೆ ರೀತಿಯಾಗಿ ಹೇಳ್ತೇವೆ. ಅದಕ್ಕೋಸ್ಕರ ಮೊದಲನೇದು ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್. ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ನ ಒಂದು ಗುಣ ಯಾವುದು? ಪಾಸಿಟಿವ್. ಹಾಗಾದ್ರೆ ಈ ಪಾಸಿಟಿವ್ ಅಂತಕ್ಕಂತಹ ಒಂದು ವಿಧದಲ್ಲಿ ಕೇವಲ ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ಮಾತ್ರ ಬಳಸಬೇಕು. ಹಾಗಾದ್ರೆ ದಿಸ್ ಟೈಪ್ ಆಫ್ ಸೆಂಟೆನ್ಸಸ್, this type of sentence makes ಪಾಸಿಟಿವ್ ಸ್ಟೇಟ್ಮೆಂಟ್. ಈ ರೀತಿಯಾದಂತಹ ವಾಕ್ಯಗಳು ಯಾವತ್ತೂ ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾವೆ. ಯಾವತ್ತೂ ಕೂಡ ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾವೆ. ಇವು ಯಾವುವು? affirmative or positive sentence. This type of sentence makes a positive statement. ಯಾವತ್ತೂ ಕೂಡ ಸಕಾರಾತ್ಮಕವಾದಂತ ಹೇಳಿಕೆ ಆಗಿರಬಹುದು, ಸಕಾರಾತ್ಮಕವಾದಂತಹ ಒಪಿನಿಯನ್ ಆಗಿರಬಹುದು, ಸಕಾರಾತ್ಮಕವಾದಂತಹ ಫೀಲಿಂಗ್ ಆಗಿರಬಹುದು, ಸಕಾರಾತ್ಮಕವಾದಂತಹ ಫ್ಯಾಕ್ಟ್ ಆಗಿರಬಹುದು, ಅವುಗಳನ್ನೇ
ಈ ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಗಳಲ್ಲಿ ನಾವು ನೋಡ್ತೇವೆ. ಫಾರ್ ಎಕ್ಸಾಂಪಲ್ ಇವಾಗಲೇ ಹೇಳಿದ್ದೇನೆ, ಅಲೆಕ್ಸ್ ಈಸ್ ಎ ಗುಡ್ ಪ್ಲೇಯರ್. ಇಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ನಲ್ಲಿ ನೋ ಆಗಲಿ, ನಾಟ್ ಆಗಲಿ, ನೆವರ್ ಆಗಲಿ ಬಳಸುವಂತಿಲ್ಲ. ಡು ನಾಟ್ ಆಗಲಿ, ಡಸ್ ನಾಟ್ ಆಗಲಿ, ಡಿಡ್ ನಾಟ್ ಆಗಲಿ ಇಲ್ಲಿ ನಾವು ಬಳಸುವಂತಿಲ್ಲ. ಕೇವಲ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ಗಳನ್ನ ಮಾತ್ರ ಬಳಸಬೇಕು, ನೆಗೆಟಿವ್ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸುವಂತಿಲ್ಲ. ಹೌದಾ? ಸಿ ಕ್ಯಾನ್ ಲಿಫ್ಟ್ ಇಟ್ ಅಪ್. ಹೌದಾ? ಐ ಹ್ಯಾವ್ a car. ಹೌದಾ? ಸಿ bears everything. ಇಲ್ಲಿ ಬರ್ತಕ್ಕಂತಹ ವಾಕ್ಯಗಳು ಎಲ್ಲವೂ ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಗೆ ಉದಾಹರಣೆಗಳು. ಈ ವಾಕ್ಯಗಳನ್ನು ನಾವು ಇಲ್ಲಿ ನಾವು ಕೇವಲ ಪಾಸಿಟಿವ್ ಸ್ಟೇಟ್ಮೆಂಟ್ ಗಳನ್ನ ಮಾತ್ರ ಹೇಳಬೇಕು. ಅಸರ್ಟಿವ್ ಹೇಳುವಾಗ ನಾವು ಪಾಸಿಟಿವ್ ಅನ್ನು ಹೇಳಬಹುದು, ನೆಗೆಟಿವ್ ಅನ್ನು ಹೇಳಬಹುದು. ಆದ್ರೆ ಅದರಲ್ಲಿ ಇರತಕ್ಕಂಥ ವಿಧಗಳನ್ನ ಹೇಳುವಾಗ ಅಫರ್ಮೇಟಿವ್ ಆರ್ ಪಾಸಿಟಿವ್ ಇದ್ದಾಗ ಕೇವಲ ಪಾಸಿಟಿವ್ ವಾಕ್ಯಗಳನ್ನ ಮಾತ್ರ ಹೇಳಬೇಕು. ನೆಗೆಟಿವ್ ಸೆಂಟೆನ್ಸ್ ಹೇಳುವಾಗ ಕೇವಲ ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾತ್ರ ಹೇಳಬೇಕು. ಹಾಗಾದ್ರೆ ಈಗ ನಾವು ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಇದರಲ್ಲಿ ಎರಡನೇ ವಿಧ ಯಾವಪ್ಪ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನೆಗೆಟಿವ್ ಸೆಂಟೆನ್ಸ್ ಎರಡನೇ ವಿಧ ಯಾವುದು? ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಕಾರಾತ್ಮಕ ವಾಕ್ಯ. ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಸಕಾರಾತ್ಮಕ ವಾಕ್ಯ. ಅಲ್ಲಿ ಕೇವಲ ಪಾಸಿಟಿವ್ ಸೆಂಟೆನ್ಸ್ ಇರ್ತವೆ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಕೇವಲ ನೆಗೆಟಿವ್ ಸೆಂಟೆನ್ಸ್ ಇರ್ತವೆ. ಈ ಪ್ರಕಾರದ ವಾಕ್ಯಗಳು ದಿಸ್ ಟೈಪ್ ಆಫ್ ಸೆಂಟೆನ್ಸ್ makes statement denying something. Deny means ತ್ಯಜಿಸುವುದು. ಡಿನೈ ಅಂದ್ರೆ ತ್ಯಜಿಸುವುದು. ಏನನ್ನಾದರೂ ತ್ಯಜಿಸುವುದರ ಮುಖಾಂತರ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ರೆ, ಹೌದಾ? ದಿಸ್ ಟೈಪ್ ಆಫ್ ಸೆಂಟೆನ್ಸಸ್ ಮೇಕ್ ನೆಗೆಟಿವ್ ಸ್ಟೇಟ್ಮೆಂಟ್. ಇವುಗಳನ್ನ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಬರ್ಕೊಡ್ರಿ. ನೆಗೆಟಿವ್ ಸ್ಟೇಟ್ಮೆಂಟ್ ಪಾಸಿಟಿವ್ ನಲ್ಲಿ ಹೇಳುವಾಗ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ, ನೆಗೆಟಿವ್ ಸೆಂಟೆನ್ಸ್ ಹೇಳುವಾಗ ನೆಗೆಟಿವ್ ಸ್ಟೇಟ್ಮೆಂಟ್. ಯಾವ ರೀತಿ? ಬೈ ಡಿನೈಯಿಂಗ್ ಸಮಥಿಂಗ್ ಏನನ್ನಾದರೂ ತ್ಯಜಿಸುವುದರ ಮುಖಾಂತರ ಒಂದು ನಕಾರಾತ್ಮಕ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೇವೆ. ಇವುಗಳು, ಹೌದಾ, ಫಸ್ಟ್ ಟೈಪ್ ಆಫ್ ಅಂದ್ರೆ ಈ ರೀತಿಯಾದಂತ ವಾಕ್ಯಗಳಲ್ಲ, ಹೌದಾ, ದೇ ಆರ್ ಆಲ್ವೇಸ್ ಇನ್ಕ್ಲೂಡ್ಸ್ ಒಳಗೊಂಡಿರೋದು. ಏನನ್ನು ಒಳಗೊಂಡಿರ್ತವೆ? ಇನ್ಕ್ಲೂಡ್ಸ್ ವರ್ಡ್ಸ್ like no, not and never. No, not and never ಇದು ಬಹಳ ಮುಖ್ಯ. ಈ ನಕಾರಾತ್ಮಕ ವಾಕ್ಯಗಳು ಯಾವತ್ತೂ ಕೂಡ ನೋ ಅನ್ನ ಹೊಂದಿರ್ತವೆ, ನಾಟ್ ಅನ್ನ ಒಳಗೊಂಡಿರ್ತವೆ, ಅಂಡ್ ನೆವರ್ ಅನ್ನ ಈ ವಾಕ್ಯಗಳು ಒಳಗೊಂಡಿರ್ತವೆ. ಒಂದು ವಾಕ್ಯದಲ್ಲಿ ನೋ, ನಾಟ್, ನೆವರ್ ಅಂದ್ರೆ ಅದು ನಕಾರಾತ್ಮಕ ವಾಕ್ಯ ಅಂತ ನಾವು ತಿಳಿದುಕೊಳ್ಳಬೇಕು. ಅದು ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು? ದಿಸ್ ಟೈಪ್ ಆಫ್ ಸೆಂಟೆನ್ಸ್ ಮೇಕ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್. ನೋಡಿ, ಪಾಸಿಟಿವ್ ಸೆಂಟೆನ್ಸ್ ಹೇಳುವಾಗ ಪಾಸಿಟಿವ್ ಸೆಂಟೆನ್ಸ್ ಮೇಕ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂಡ್ ನೆಗೆಟಿವ್ ಸೆಂಟೆನ್ಸ್ ಮೇಕ್ಸ್ ನೆಗೆಟಿವ್ ಸ್ಟೇಟ್ಮೆಂಟ್. ಎರಡರ ಉದಾಹರಣೆಗಳ ಕೂಡಿಸಿ ನಾವು ಅಸರ್ಟಿವ್ ಹೇಳಬೇಕು. ಅಸರ್ಟಿವ್ ಸೆಂಟೆನ್ಸ್ ಉದಾಹರಣೆ ಹೇಳಿದಾಗ ನಾವು ಪಾಸಿಟಿವ್ ಹೇಳ್ಬೋದು, ನೆಗೆಟಿವ್ ಹೇಳ್ಬೋದು. ಹೌದಾ? ಪಾಸಿಟಿವ್ ಹೇಳ್ರಿ, ನೆಗೆಟಿವ್ ಹೇಳ್ರಿ, ಅದು ಅಸರ್ಟಿವ್ ಉದಾಹರಣೆ. ಆದ್ರೆ ಟೈಪ್ಸ್ ಹೇಳುವಾಗ ಪಾಸಿಟಿವ್ ಅಂದಾಗ ಕೇವಲ ಪಾಸಿಟಿವ್ ಹೇಳಬೇಕು. ಅಲ್ಲಿ ನೋ, ನಾಟ್, ನೆವರ್ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಬರುವುದಿಲ್ಲ. ನೆಗೆಟಿವ್ ಸೆಂಟೆನ್ಸ್ ಹೇಳುವಾಗ ನಾವು ಅಲ್ಲಿ ನೋ, ನಾಟ್ ಮತ್ತು ನೆವರ್ ಅನ್ನ ಅಲ್ಲಿ ಕಡ್ಡಾಯವಾಗಿ ಬಳಸುವುದರ ಮುಖಾಂತರ ನಾವು ಒಂದು ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡಬೇಕಾಗ್ತದೆ. ಸೊ ಅಂತಹ ವಾಕ್ಯಗಳಿಗೆ ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ಕರಿತೀವಿ. ಇವೆರಡು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ
ಅಸರ್ಟಿವ್ ಸೆಂಟೆನ್ಸ್ ನ ವಿಧಗಳು. ಅಸರ್ಟಿವ್ ಸೆಂಟೆನ್ಸ್ ಅಂತ ನಾವು ತಂದೆ ಯಾವ ರೀತಿ ಹೇಳಿದೆ, ಮನೆಯಲ್ಲಿ ಯಾರಾದ್ರೂ ತಂದೆ ಆದವರು ತಾಯಿಯಾದವರು ಮಕ್ಕಳಿಗೆ ಏನಾದ್ರು ಹೇಳಿದ್ರೆ, ಹೋಗಿ 1 ಕಿಲೋ ಸಕ್ಕರೆ ತಗೊಂಡ್ ಬರಪ್ಪ ಅಂದ್ಕೊಳ್ಳಿ, ಒಬ್ಬ ಮಗ ಆಯ್ತಪ್ಪ ಹೋಗಿ ತಗೊಂಡ್ ಬರ್ತೀನಿ, ಇದು ಪಾಸಿಟಿವ್. ಇನ್ನೊಬ್ಬ ಮಗ ಇಲ್ಲ ನಾ ತರಕ್ಕೆ ಹೋಗಪ್ಪ ಅಂತ, ಇದು ನೆಗೆಟಿವ್. ಅಂದ್ರೆ ಒಂದು ವಾಕ್ಯವನ್ನ ಹೇಳಿದಾಗ ಅದು ಸಕಾರಾತ್ಮಕ ಹೇಳಿಕೆ ಇದ್ರೆ ಅದು ಪಾಸಿಟಿವ್ ಸೆಂಟೆನ್ಸ್, ಒಂದು ವಾಕ್ಯದೊಳಗೆ ನಕಾರಾತ್ಮಕ ಹೇಳಿಕೆ ಇದ್ರೆ ಅದು ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಯಾವತ್ತೂ ಕೂಡ ನೋ, ನಾಟ್, ನೆವರ್ ಶಬ್ದಗಳನ್ನ ಒಳಗೊಂಡಿರಲೇಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಯಾಗಿ ಇದೆ ಈಗಲೇ ಹೇಳಿದೆ, ಅಲೆಕ್ಸ್ ಈಸ್ ನಾಟ್ ಎ ಗುಡ್ ಪ್ಲೇಯರ್. ಅಲೆಕ್ಸ್ ಇಸ್ ನಾಟ್ ಎ ಗುಡ್ ಪ್ಲೇಯರ್. ಅಲೆಕ್ಸ್ ಒಬ್ಬ ಒಳ್ಳೆ ಆಟಗಾರನಲ್ಲ. She cannot lift it up. And you never talk with him. ಹೌದಾ? ನಾವು ಎಲ್ಲಾ ವಾಕ್ಯಗಳನ್ನು ನೋಡಿದಾಗ ಇಲ್ಲಿ ನಾವು ನಾಟ್ ಅನ್ನು ನೋಡ್ತೇವೆ, ಹೌದಾ? ಇಲ್ಲಿಯೂ ಕೂಡ ನಾಟ್, ಇಲ್ಲಿ ನೆವರ್ ನೋಡ್ತೇವೆ. I have no car. I have car. I have no car. ಇಲ್ಲಿ I have no car, ಇಲ್ಲಿ ನಾನು no ಅನ್ನ ಬಳಸಿದೆ, ಹೌದಾ? ಸೊ ಒಟ್ಟಾರೆಯಾಗಿ ಇಲ್ಲಿ ನಾವು ನೋ, ನಾಟ್, ನೆವರ್ ನ ಬಳಸಿ ನಾವು ಒಂದು ವಾಕ್ಯವನ್ನ ಮಾಡಿದಾಗ ಇವುಗಳಿಗೆ ನಾವು ನಕಾರಾತ್ಮಕ ವಾಕ್ಯಗಳಂತ ನಾವು ಕರಿತೇವೆ. ಯಾವುದೇ ವಾಕ್ಯವನ್ನ ನಾವು ಪಾಸಿಟಿವ್ ಇದ್ದನ್ನು ನೆಗೆಟಿವ್ ಮಾಡಬಹುದು, ನೆಗೆಟಿವ್ ಇದ್ದನ್ನ ಪಾಸಿಟಿವ್ ಮಾಡಬಹುದು, ಹೌದಾ? ಐ ಆಮ್ ರೈಟಿಂಗ್ ಅ ಲೆಟರ್ ಇದನ್ನ ನೆಗೆಟಿವ್ ಮಾಡಿದಾಗ ಐ ಆಮ್ ನಾಟ್ ರೈಟಿಂಗ್ ಅ ಲೆಟರ್, ಹೌದಾ? ಸಿ ಡಸ್ ನಾಟ್ ಈಟ್ ವೆಲ್ ಪಾಸಿಟಿವ್ ಮಾಡಿದಾಗ ಸಿ ಈಟ್ಸ್ ವೆಲ್, ಹೌದಾ? he is driving car ನೆಗೆಟಿವ್ ಮಾಡಿದಾಗ he is not driving car. I can touch the sky. I can't touch the sky or I cannot touch the sky. ಈ ರೀತಿಯಾಗಿ ನಾವು ಅಸರ್ಟಿವ್ ಸೆಂಟೆನ್ಸ್ ದ ಒಂದು ಡೆಫಿನಿಷನ್ ಅನ್ನ, ಅದರಲ್ಲಿ ಬರ್ತಕ್ಕಂತಹ ವಿಧಗಳನ್ನ, ಅದು ಪಾಸಿಟಿವ್ ಆಗಿರಬಹುದು, ಅದು ನೆಗೆಟಿವ್ ಆಗಿರಬಹುದು, ಈ ಎರಡೂ ವಿಧಗಳನ್ನ ಈ ಒಂದು ತರಗತಿಯಲ್ಲಿ ಬಹಳ ಚೆನ್ನಾಗಿ ಉದಾಹರಣೆಗಳ ಮುಖಾಂತರ ತಿಳಿದುಕೊಂಡಿದ್ದೇವೆ. ಈ ಅಸರ್ಟಿವ್ ಸಂಬಂಧಪಟ್ಟಂತೆ ಕೆಲವು ಗೊತ್ತಿರದಂತಹ ಸಂಗತಿಗಳು ಬಹಳ ಚೆನ್ನಾಗಿ ನೀವು ತಿಳಿದುಕೊಂಡಿದ್ದೀರಾ. ಈ ಅಸರ್ಟಿವ್ ಸೆಂಟೆನ್ಸ್ ವಿಧಗಳನ್ನ, ಉದಾಹರಣೆಗಳನ್ನ ಚೆನ್ನಾಗಿ ನಿಮ್ಮ ನೋಟ್ಬುಕ್ ನಲ್ಲಿ ಬರೆದುಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿ, ಸರಿಯಾಗಿ ರೂಢಿ ಮಾಡಿಕೊಂಡು, ಸರಿಯಾಗಿ ಅರ್ಥೈಸಿಕೊಂಡು ಅದನ್ನ ಪುನಃ ಓದಿ ಅವುಗಳನ್ನ ತಿಳಿದುಕೊಳ್ಳ್ರಿ ಅಂತ ಬಯಸ್ತಾ, ಈ ಒಂದು ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತ ಆಗಿದೆ ಅಂತ ಬಯಸ್ತಾ, ಈ ಒಂದು ವಿಡಿಯೋವನ್ನ ಎಲ್ಲರೂ ಶೇರ್ ಮಾಡಿ, ನನ್ನ ಇಂಗ್ಲಿಷ್ ಕ್ಲಾಸ್ ನ, ಇಂಗ್ಲಿಷ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನ ಮುಂದುವರಿಸ್ತೇನೆ. ಇದರ ಎರಡನೇ ಟೈಪ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರಬಹುದು, ಇಂಪರೇಟಿವ್ ಸೆಂಟೆನ್ಸ್ ಆಗಿರಬಹುದು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿರಬಹುದು, ಅವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.